ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಹೋಗಿ ಕೆಲಸ ಮಾಡುವುದೇ ಹೆಚ್ಚು. ಕೆಲಸಕ್ಕೆಂದು ಬೆಂಗಳೂರು, ದೆಹಲಿ, ಬಾಂಬೆ ಹೀಗೆ ಹಲವಾರು ಕಡೆ ನಾವು ಕೆಲಸಗಳನ್ನು ಹುಡ್ಕೊಂಡು ಹೋಗ್ತೇವೆ. ಆದರೆ ಇಲ್ಲೊಬ್ಬರು ನಮಗೆ ಮಾದರಿಯಾಗಿ ಸಿಕ್ಕಿದ್ದಾರೆ, ಮಾಂತೇಶ್ ಅಂತ, ಮರಬನಹಳ್ಳಿ. ಇದೇ ಥರ ಅನೇಕ ಉದಾಹರಣೆ, ನೈಜ ಘಟನೆಗಳು ಬೇರೆ ಕಡೆ ಇರ್ಬೋದು. ಆದರೆ ನಮ್ಮ ಪರಿವರ್ತನೆ ಯೂಟ್ಯೂಬ್ ಚಾನಲ್ಗೆ ಸಿಕ್ಕಂತಹ ಇವರು BCom ಪದವೀಧರ ಮಾಂತೇಶ್ ಅವರು ಸುಮಾರು 6 ತಿಂಗಳಿಂದ ಈ ಒಂದು ಕುರಿ ಸಾಕಾಣಿಕೆಯನ್ನು ಕೈಗೊಂಡಿದ್ದಾರೆ. ಇವರು ಕೈಗೊಳ್ಳೋಕ್ಕೆ ಅನೇಕ ಕಾರಣಗಳಿವೆ. ಸಾಕಷ್ಟು ಕಡೆ ಕೆಲಸಗಳನ್ನು ಹುಡುಕಿದಂಥ ಸಂದರ್ಭದಲ್ಲಿ ಅವರು ಕೊಡುವ ಸಂಬಳವನ್ನು ಲೆಕ್ಕ ಮಾಡಿದರು ಮತ್ತು ಅವರ ಖರ್ಚು ವೆಚ್ಚಗಳನ್ನು ಲೆಕ್ಕ ಮಾಡಿದರು. ಹೀಗೆ ಲೆಕ್ಕ ಮಾಡಿ ತೆಗೆಯುವಾಗ ಎಲ್ಲವೂ ಕೂಡ ಲಾಸ್ನಲ್ಲಿ ಪ್ರಾರಂಭ ಆಯಿತು. ಹಾಗಾಗಿ ಬೇರೆ ಕಡೆ ಕೆಲಸಕ್ಕೆ ಹೋಗೋದಕ್ಕಿಂತ ನಾನೇ ಒಂದು ಸ್ವಉದ್ಯೋಗ ಕೈಗೊಳ್ಳಬೇಕೆಂದು ಅವರು ಸ್ವತಃ ತೀರ್ಮಾನ ಮಾಡಿ ಅವರ ಮನೆಯ ಹತ್ತಿರ ಇರುವ ಜಾಗವನ್ನೇ ಸದುಪಯೋಗ ಪಡಿಕೊಂಡು, ಅವರ ತಂದೆಯ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಪಡೆದುಕೊಂಡು, ಕುರಿ ಸಾಕಾಣಿಕೆಯಲ್ಲಿ ಅನುಭವವಿಲ್ಲದಿದ್ದರೂ ಅದನ್ನು ಪ್ರಥಮವಾಗಿ 2 ಕುರಿಯಿಂದ ಇವತ್ತು 8ರಿಂದ 12 ಕುರಿವರೆಗೂ ಮಾಡಿದ್ದಾರೆ. ಹೀಗೆ ಅನೇಕ ನೈಜ ಘಟನೆಗಳು ನಮ್ಮ ಕಣ್ಣ ಮುಂದಿವೆ. ಇವರು ಎಲ್ರಿಗೂ ಪ್ರೇರಣೆ ಅಂತೇಳಿ ನಾನಿಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಒಬ್ಬ BCom ಪದವೀಧರ ಇವತ್ತು ಓದಿರ್ತಕ್ಕಂಥವ್ರು ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇವರು ತನ್ನ ಮನೆಯಲ್ಲಿರುವ ಜಾಗವನ್ನೇ ಉಪಯೋಗ ಮಾಡಿಕೊಂಡು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಮಾದರಿ. ಹಲವಾರು ನಿರುದ್ಯೋಗ ಯುವಕ ಯುವತಿಯರು ಇದ್ದಾರೆ, ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾರೆ. ಬೇರೆ ಕಡೆ ಕೆಲಸವನ್ನು ಹುಡ್ಕೊಳ್ತಾ ಇದ್ದೀವಿ. ಇವರು ನಮಗೆ ಮಾರ್ಗದರ್ಶನ ಅಥವಾ ಪ್ರೇರಣೆ ಅಂತಲೇ ನಾವು ಹೇಳ್ಬೋದು. ಖಂಡಿತವಾಗಿ ಎಲ್ಲರೂ ಕೂಡ ಸ್ವಉದ್ಯೋಗದ ಬಗ್ಗೆ ಕೈಗೊಳ್ಳಿ, ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭಿಸಿ, ಪ್ರಯತ್ನ ಪಟ್ಟರೆ, ಮನಸ್ಸಿದ್ದರೆ ಖಂಡಿತವಾಗಿ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಮುಂದಿನದಾಗಿ ಮಾಂತೇಶ್ ಅವರ ಮಾರ್ಗದರ್ಶನ ಕೇಳೋಣ. ಜಾಬಿಗೆ ಹೋಗಿಲ್ಲ ಸರ್. ನಾವು ಸ್ವಂತ ಬಿಸ್ನೆಸ್ ಮಾಡಬೇಕಂತಂದು ನಾವು ಮರಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ. ನಾವು ನಾರ್ಮಲ್ ಆಗಿ ಒಂದು 2 ಲಕ್ಷ ರೂಪಾಯಿದಲ್ಲಿ ಶೆಡ್ ಮಾಡಿದ್ದೀವಿ. ಒಂದು ಮರಿಗಳು 6,000 ರೂಪಾಯಿ, 6,000-7,000ದಿಂದ ತರ್ತೀವಿ. ಒಂದು ಮರಿ ಲೀಟರ್ ಏನಿಲ್ಲ ಅಂದ್ರೂ 6 ತಿಂಗಳಿಗೆ ಒಂದು 18,000-17,000 ಹಂಗೆ ಹೋಗುತ್ತವೆ. ಒಂದು ಮರಿಲಿದ್ದ ಒಂದು 9,000-10,000 ರೂಪಾಯಿ ಆದಾಯ ಇದೆ. ಹಾಗಾಗಿ ನಾವು ಮನೆ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ಕೊಂತ ಮರಿಗಳನ್ನ ಸಾಕಾಣಿಕೆ ಆಗ್ತೀವಿ. ಫಸ್ಟಿಗೆ ಜಂತುನಾಶಕ ಔಷಧಿ ಹಾಕ್ತೀವಿ ತಂದು 2 ದಿನಕ್ಕೆ. ಆಮೇಲೆ ಇದು 2 ದಿನ, ಒಂದಿನ ಬಿಟ್ಟು ಒಂದಿನ ಲಿವರ್ ಟಾನಿಕ್ ಕೊಡ್ತೀವಿ. ಮತ್ತು ರಾಗಿ ಹುಲ್ಲು ಮತ್ತು ಕಡಲೆ ಒಟ್ಟು ಮತ್ತು ಸಾಯಂಕಾಲ ಟೈಮು ಕಾಳು ಹಾಕ್ತೀವಿ. ಎಲ್ಲರೂ ಸ್ವಂತ ಬಿಸ್ನೆಸ್ನ ಆದಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂಡು ಈ ಥರ ಮಾಡೋದ್ರಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ಅವರೇ ಸೃಷ್ಟಿಸ್ಕೋಬೋದು ಸರ್. ಫಸ್ಟಿಗೆಲ್ಲ ನಾವು 2-4 ಸಂಪಾದಿಸ್ತಿದ್ದೀವಿ ರೀ. ಫಸ್ಟಿಗೆ ಒಂದು ಬ್ಯಾಚ್ 2 ಮರಿಗೆ 35,000 ಕೊಡ್ತೀವಿ ಸರ್. 35,000 ಕೊಟ್ಟ ಮೇಲೆ ಲಾಭ ಬಂತು ಅಂತ ಅನಿಸ್ತು. ಹಾಗಾಗಿ ಮತ್ತೆ 2 ಬಿಟ್ಟಿದ್ವಿ. ಅವು 2 ಅಲ್ಲ ಮಾಡಿದ್ವು, 46,000 ಕೊಟ್ಟಿವಿ ಸರ್. ಹಾಗಾಗಿ ಮತ್ತೆ ಈಗ ಮರಿಗಳನ್ನ ಬಿಟ್ಟಿದ್ವಿ. ಒಳ್ಳೆ ಆದಾಯ ಇದೆ ಸರ್ ಇದರಿಂದ. ಹಾಗಾಗಿ ಎಲ್ಲರೂ ಇಂಪ್ರೂವ್ ಮಾಡ್ಕೊಂಡು ಹೋದರೆ ಚೆನ್ನಾಗಿದೆ ಸರ್. ಹಾಗಾಗಿ ನಮ್ಮ ಫ್ಯಾಮಿಲಿಯಿಂದ ನಾವೆಲ್ಲರೂ ಇದು ನೋಡ್ಕೊತೀವಿ ಸರ್. ನಾವು ಮರಿಗಳನ್ನ 6,000ಕ್ಕೆ ತರ್ತೀವಿ ಸರ್. ಕುಂಕುಪಳ್ಳಿ ಸಂತೆಗೆ ತರ್ತೀವಿ. ಇದರಿಂದ ಖರ್ಚು ಎಲ್ಲ ತೆಗೆದು ಒಂದು 6 ತಿಂಗಳಿಗೆ 18,000-20,000 ತನಕ ಹೋಗ್ತವೆ ಮರಿಗಳು. ಅಲ್ಲಿ ಮಾಡಿದರೆ 24-25 ತನಕ ಹೋಗ್ತವೆ. ನಾವು ಅಷ್ಟೇ ತನಕ ಇಟ್ಕೊಳ್ಳೋಣ. 6 ತಿಂಗಳಿಗೆ ಮರಿಗಳು ಮಾರಿಬಿಡ್ತೀವಿ. ಒಂದು ಮರಿಲಿದ್ದ ಖರ್ಚು ಎಲ್ಲ ತೆಗೆದ್ರೂ ಕೂಡ ಒಂದು 10,000-12,000 ರೂಪಾಯಿ ಲಾಭ ಬರುತ್ತೆ. ಎಲ್ಲರೂ ಹೊಲ ಮನೆ ಇದ್ದಂಥವ್ರು ಎಲ್ಲರೂ ಶೆಡ್ಡುಗಳನ್ನ ಈ ಥರ ನಿರ್ಮಾಣ ಮಾಡಿಕೊಂಡು ಸ್ವಂತ ಬಂಡವಾಳ ಹಾಕಿ ಬಂಡವಾಳ ತೆಗೆಯೋದ್ರಿಂದ ಒಳ್ಳೆ ಆದಾಯ ಇದೆ ಸರ್. ಇಷ್ಟು ಹೇಳ್ತೀವಿ ಸರ್.